ಬಿಗ್ ಬಾಸ್ ಮನೆಯ ಡ್ರಾಮಾ ಕ್ವೀನ್ ಅಥವಾ ಕಿಂಗ್ ಅಂದರೆ ಯಾರು? ಡ್ರಾಮಾ ಕ್ವೀನ್ ಅಂದರೆ ರಕ್ಷಿತಾ ಅನಿಸುತ್ತೆ. ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಲು ಅಥವಾ ಅವಳಿಗೆ ಆ ಕ್ರಿಯೇಟ್ ಆಗೋ ಥರ ಸಿಚುವೇಶನು ಬರ್ತಿತ್ತು, ಆ ಥರ ಅನಿಸುತ್ತೆ. ಡ್ರಾಮಾ ಕಿಂಗ್ ಇತ್ತೀಚೆಗೆ ಧ್ರುವಂತ್ ಅಂತ ಅನಿಸ್ತಾ ಇದ್ರು. ತುಂಬ ಅವರು ಐ ಥಿಂಕ್ ಆ ಸೀಕ್ರೆಟ್ ರೂಮಲ್ಲಿ ಅವ್ರಿಗೆ ಅನಿಸ್ತು ಅನಿಸುತ್ತೆ, ನಾನು ಹಿಂಗೆ ಮಾಡಬೇಕು, ಎಕ್ಸಾಜರೇಟ್ ಮಾಡಬೇಕು ಅಂತ ಅನಿಸ್ತು ಅನಿಸುತ್ತೆ. ಸೊ ಅವರು ಅದನ್ನು ಮಾಡ್ತಾಯಿದ್ರು. ಓಕೆ. ಗಿಲ್ಲಿಯಿಂದ ಕಾವ್ಯನ, ಕಾವ್ಯನಿಂದ ಗಿಲ್ಲಿನ? ಗಿಲ್ಲಿಯಿಂದ ಕಾವ್ಯ ಅಂತ ಏನು ಬಂತು, ಅವಳು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಅವಳು ಕ್ಯಾಪ್ಟನ್ ಆಗಿದ್ವಾರ ಶಿ ಪ್ರೂವ್ಡ್ ಇಟ್ಸ್ ನಾಟ್ ಜಸ್ಟ್ ಗಿಲ್ಲಿಯಿಂದ ಕಾವ್ಯ ಅಲ್ಲ ಅನ್ನೋದನ್ನ ಅವಳು ಆ ವಾರ ಪ್ರೂವ್ ಮಾಡಿಕೊಂಡ್ಳು ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ನಾಟ್ ಕಾವ್ಯನಿಂದ ಗಿಲ್ಲಿ ಅಂತೂ ಅಲ್ಲ. ಸೊ ಅದೊಂದು ಟ್ಯಾಗ್ ಏನಿತ್ತು, ಅವಳು ಅದನ್ನು ಬ್ರೇಕ್ ಮಾಡಿ ಎಫರ್ಟ್ ಹಾಕಿ ಅವಳ ಸ್ವಂತಿಕೆಯಲ್ಲಿ ಕ್ಯಾಪ್ಟನ್ ಆದಳು. ಆಮೇಲೆ ನೀವು ಕ್ಯಾಪ್ಟನ್ ಆಗ್ತೀರಾ, ದುರಾದೃಷ್ಟ ಅಗೇನ್ ಒಂದೇ ದಿನದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅದೇ ಚೈತ್ರ ಅವರು ಬಂದು ಏನು ನಿಮ್ಗೆ ಆಡ್ ಕೊಡ್ತಾರೆ, ಮತ್ತೆ ಅವರೇ ಕಿತ್ಕೊಂಡ್ಬಿಡ್ತಾರೆ. ಅವಾಗ ಏನು ಅನ್ನಿಸ್ತು ಅಂತ? ಅದು ಅವ್ರು ಆಡ್ಬಿಟ್ಟು ಗೆದ್ದಾಗಲೂ ಒಂಥರ ಫೀಲಿಂಗ್ ಇತ್ತು, ಅಯ್ಯೋ ಅವ್ರು ಆಡಿರೋದು ನಾನು ತಗೋತಿರೋದು, ಹೌ ರೈಟ್ ಇಟ್ ಈಸ್, ಹೌ ರಾಂಗ್. ನಾನು ಆ ಥರನೇ ಯೋಚನೆ ಮಾಡೋದು, ಕರೆಕ್ಟಾ ಇದು ಅಂತ. ಬಟ್ ಆಮೇಲೆ ಒಂದು ಕನ್ಕ್ಲೂಷನಿಗೆ ಬರ್ತೀನಿ, ಓಕೆ ಅದು ಬಂದಿದೆ ನನಗೆ, ಏನಾದರೂ ಹೇಳ್ತಾರೆ, ಯಾರೋ ಆಡ್ಕೊಟ್ಟಿರೋದು ನಿಂಗೆ ಅನ್ನೋದೊಂದು ಮಾತು ಬರುತ್ತೆ. ಬಟ್ ನಾನು ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮಾಡಬೇಕು, ಇಂಪ್ರೆಸ್ ಮಾಡಬೇಕು ಎಲ್ಲರನ್ನೂ, ರೈಟ್ ಡೆಸಿಷನ್ಸ್ ತೊಗೋಬೇಕು, ಅಥವಾ ಉಸ್ತುವಾರಿ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಫಿಕ್ಸ್ ಆಗ್ತೀನಿ. ಆಮೇಲೆ ಫಿಕ್ಸ್ ಆಗಿದ್ದು ಮಾರನೇ ದಿನಕ್ಕೆ ಕ್ಯಾಪ್ಟನ್ಸಿ ಹೋಗುತ್ತೆ. ಆವಾಗ ಐಮ್ ಲೈಕ್ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಇದೆಲ್ಲ ಯೋಚನೆ ಮಾಡಿರ್ತೀನಲ್ಲ ನಾನು, ಯಾಕೆ ಬೇಕಿತ್ತು, ಯಾರೋ ಆಡಿರೋದು ನಂದಲ್ಲ ಅಲ್ವಾ ಅಂತ. ಸೊ ಇಟ್ಸ್ ಓಕೆ ಅನ್ನೋ ಇದಕ್ಕೂ ಆಗುತ್ತೆ.